ದಿನಾಂಕ 23/7/2026. ಎಲ್ಲರಿಗೂ ನಮಸ್ಕಾರ. ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ತಿಳಿಯಲು ಹಾಗೆ ಕೊಬ್ಬರಿಯ ಮಾರುಕಟ್ಟೆ ಬೆಲೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 53,549 ರೂಪಾಯಿ ಆಗಿರುತ್ತದೆ. ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 43,009 ರೂಪಾಯಿ ಆಗಿರುತ್ತದೆ. ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 48,599 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 51,339 ರೂಪಾಯಿ ಆಗಿರುತ್ತದೆ, 139 ರೂಪಾಯಿ. ಹಾಗೆ ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ 44,299 ರೂಪಾಯಿ ಆಗಿರುತ್ತದೆ. ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ 47,631 ರೂಪಾಯಿ ಆಗಿರುತ್ತದೆ. ಇನ್ನು ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 55,119 ರೂಪಾಯಿ ಆಗಿರುತ್ತದೆ. ಯಲ್ಲಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ 45,400 ರೂಪಾಯಿ ಆಗಿರುತ್ತದೆ. ಯಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 48,141 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ಸಾಗರ ಮ್ಯಾಮ್ಕೋಸ್ನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 53,549 ರೂಪಾಯಿ ಆಗಿರುತ್ತದೆ. ಸಿಪ್ಪೆಗೋಟು ಪ್ರತಿ ಕ್ವಿಂಟಲ್ಗೆ 22,669 ರೂಪಾಯಿ ಆಗಿರುತ್ತದೆ. ಚಾಲಿ ಅಡಿಕೆ ಬೆಲೆ 41,219 ರೂಪಾಯಿ ಆಗಿರುತ್ತದೆ. ಈಗ ಒಂದು ಜಾಹೀರಾತು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಎಂಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ. ಇಂಟರ್ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಪ್ರೂಫ್ ಹಾಗೆ ಗ್ರಿಪ್ಪಿಂಗ್ ಸಿಸ್ಟಮ್ ನ ಹೊಂದಿರುತ್ತದೆ. ಬಂಧುಗಳೇ, ಇಲ್ಲಿ 60ರಿಂದ 80 ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ. ಬುಕ್ಕಿಂಗ್ ಆಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ. ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 53,609 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 57,299 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ 68,299 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ 41,435 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ತುಮಕೂರಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 53,000 ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಭೀಮಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 52,609 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ತರೀಕೆರೆ ಮ್ಯಾಮ್ಕೋಸ್ನಲ್ಲಿ ಇಂದು ರಾಶಿ 53,599 ರೂಪಾಯಿ ಆಗಿರುತ್ತದೆ. ಇನ್ನು ಬೀರೂರಲ್ಲಿ ಮ್ಯಾಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 53,599 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಟಿಪ್ಟೂರ್ನಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ 31,926 ರೂಪಾಯಿ ಆಗಿರುತ್ತದೆ. ಇನ್ನು ದಾವಣಗೆರೆಯಲ್ಲಿ ಹಸಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 6,600 ರೂಪಾಯಿ ಆಗಿರುತ್ತದೆ. ಕುಮಟಾದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 44,430 ರೂಪಾಯಿ ಆಗಿರುತ್ತದೆ. ಇನ್ನು ನ್ಯೂ ವೆರೈಟಿ ಹಾಗೆ ಓಲ್ಡ್ ವೆರೈಟಿಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ. ನ್ಯೂ ವೆರೈಟಿ ಬಂಟ್ವಾಳದಲ್ಲಿ ಪ್ರತಿ ಕ್ವಿಂಟಲ್ಗೆ 47,500 ರೂಪಾಯಿ ಆಗಿರುತ್ತದೆ. ಬೆಳ್ತಂಗಡಿಯಲ್ಲಿ ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ 47,500 ರೂಪಾಯಿ ಆಗಿರುತ್ತದೆ. ಸುಳ್ಯದಲ್ಲಿ ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ 47,500 ರೂಪಾಯಿ ಆಗಿರುತ್ತದೆ. ಪುತ್ತೂರಿನಲ್ಲಿ 47,500 ರೂಪಾಯಿ ಆಗಿರುತ್ತದೆ. ಓಲ್ಡ್ ವೆರೈಟಿಯ ಬೆಲೆ ಬಂಟ್ವಾಳದಲ್ಲಿ ಪ್ರತಿ ಕ್ವಿಂಟಲ್ಗೆ 55,500 ರೂಪಾಯಿ ಆಗಿರುತ್ತದೆ, 55,600 ರೂಪಾಯಿ ಆಗಿರುತ್ತದೆ. ಇನ್ನು ಬೆಳ್ತಂಗಡಿಯಲ್ಲಿ 55,600 ರೂಪಾಯಿ ಆಗಿರುತ್ತದೆ. ಇನ್ನು ಕಾರ್ಕಳದಲ್ಲಿ 55,600 ರೂಪಾಯಿ ಆಗಿರುತ್ತದೆ. ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರುತ್ತದೆ. ನಮಸ್ಕಾರ. ಇದಾದ್ಮೇಲೆ ನೀವು ಹೇಳಬೇಕು ನಿಮ್ಮ ಪ್ರೀತಿ ವಿಶ್ವಾಸ ಏನಂತೀರಾ? ಅಷ್ಟೇ.